ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನಲ್ಲಿ ಫೆಬ್ರವರಿ 27ರಿಂದ ಮಾರ್ಚ್ 2ರವರೆಗೆ ಕೃಷಿ ಮೇಳ ಆಯೋಜನೆ ಮಾಡಲಾಗಿದೆ. ಹೊನ್ನಾಳಿಯ ಹಿರೇಕಲ್ಮಠದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ಕೃಷಿ ವಿಕಾಸನಕ್ಕಾಗಿ ತಂತ್ರಜ್ಞಾನ, ಮೇಳದ ಸಾರ ಹೀಗೆ ಅನೇಕ ರೀತಿಯ ವಿಷಯಗಳನ್ನು ಕೃಷಿ ಮೇಳದಲ್ಲಿ ಅನಾವರಣ ಮಾಡಲಾಗುತ್ತದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸನ್ನಪ್ಪ ಸ್ವಾಮಿ ಜನಕಲ್ಯಾಣ ಸೇವಾ ಟ್ರಸ್ಟ್ನ ಪ್ರಮುಖರಾದ ಹರ್ಷ ಕಾಮತ್ ಮಾಹಿತಿ ನೀಡಿದರು. ಇವೆಲ್ಲ ಶೋರೂಮ್ನವ್ರಿಗೆ ಕೊಡಲಿ ಸಲುವಾಗಿ ಮಾಡಿಸಿರೋದು. ಶೋರೂಮ್ನವ್ರಿಗೆ ಮತ್ತು ಅವ್ರಿಗೆ ಕನ್ನಡ ಬರಲ್ಲ, ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಮಾಹಿತಿ ಕೊಡಬೇಕನ್ನೋ ಉದ್ದೇಶಕ್ಕಾಗಿ ಕೊಟ್ಟಿದ್ದೀವಿ. ಮತ್ತು ಈಗ ಕಳೆದ ಕೃಷಿ ಮೇಳದಲ್ಲಿ ಎಲ್ಲ ರೈತರಿಗೆ ಈಗಾಗಲೇ ಗೊತ್ತಾಗಿದೆ. ಎಲ್ಲ ರೈತರಿಗೆ ಗೊತ್ತಿರೋದ್ರಿಂದ ಅವರಿಗೆ ಕನ್ನಡ ಭಾಷೆಗಿಂತ ಅಲ್ಲಿಯ ಪರಿಸರದ ಬಗ್ಗೆ ಗೊತ್ತಿರೋ ವಿಚಾರ ಆಗಿರೋದ್ರಿಂದ ಏನೇ ಸಂಶಯ ಬಂದರೆ ಅವರು ದೂರವಾಣಿ ಮುಖಾಂತರವಾಗಿ ತಿಳಿದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀವಿ. ಈಗ ತಾನೇ ನಮ್ಮ ಹರ್ಷ ಕಾಮತ್ರವರು ಮತ್ತು ನಮ್ಮ ಸುರೇಶ್ರವರು, ನಮ್ಮ ಕುಬೇರಪ್ಪನವರು ತಿಳಿಸಿದ ಹಾಗೆ ಪೂಜ್ಯ ಗುರುಗಳವರು ಶಿವಮೊಗ್ಗ ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲ ರಾಜ್ಯಗಳಿಗೂ ಕೂಡ ಚಿರಪರಿಚಿತರಾಗಿರ್ತಕ್ಕಂಥ ಗುರುಗಳು. ಅವರ ಧ್ಯೇಯೋದ್ದೇಶಗಳು ಜನಸಾಮಾನ್ಯರ ಬದುಕನ್ನು ಹಸನು ಮಾಡಬೇಕು ಅನ್ನುವಂತಹ ಕಲ್ಪನೆಯಿಂದ ತಮ್ಮ ಬದುಕನ್ನು ಕಟ್ಟಿಕೊಂಡಂತಹ ಪೂಜ್ಯರು. ಅವರು ಸಾಮಾಜಿಕವಾಗಿ ನೊಂದ ಭಕ್ತರಿಗೆ ಸಮಾಧಾನ ಪಡಿಸುವುದಾಗಲಿ, ನ್ಯಾಯ ಒದಗಿಸುವುದಾಗಲಿ ಮಾಡುತ್ತಾ ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ನಿರಂತರವಾಗಿ ಮಾಡಿಕೊಂಡು ಬಂದರು. ಉದಾಹರಣೆಯಾಗಿ ನಮ್ಮ ಪೂಜ್ಯ ಹಿರಿಯ ಗುರುಗಳಾಗಿರುವಂಥ ಲಿಂಗೈಕ್ಯ ಮೃತ್ಯುಂಜಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪುಣ್ಯಾರಾಧನೆ ನಿಮಿತ್ತವಾಗಿ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾಯಿದ್ರು. ಏನು ಅದರಲ್ಲಿ ಆರೋಗ್ಯ ಮೇಳ, ಕೃಷಿ ಮೇಳ, ಉದ್ಯೋಗ ಮೇಳ, ಅದರ ಜೊತೆಗೆ ಕಲ್ಯಾಣ ಕಾರ್ಯ, ಹೀಗೆ ಹಲವು ದಿಕ್ಕುಗಳಿಂದ ಅವರು ವಿಚಾರ ಮಾಡಿ ಇಂಥ ಎಲ್ಲ ಕಾರ್ಯಗಳನ್ನು ಮಾಡುವಂತಹದ್ದು ಜನಸಾಮಾನ್ಯರ ಬದುಕಿಗೆ ಆಧಾರವಾಗ್ತದೆ ಅನ್ನುವಂಥ ಕಲ್ಪನೆಯಿಂದ ಈ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಈಗ ವಿಶೇಷವಾಗಿ ಕಳೆದ 20ನೇ ಸಾಲಿನಲ್ಲಿ ಪೂಜ್ಯ ಗುರುಗಳವರ ಹಿಂದಿನ ಗುರುಗಳ ಪುಣ್ಯಾರಾಧನೆ ಮತ್ತು ಈಗಿನ ಗುರುಗಳ ಪುಣ್ಯಸ್ಮರಣೆ, ಈ ಎರಡು ಕಾರ್ಯದ ಅಂಗವಾಗಿ ಅವರ ಸಂಕಲ್ಪಿತ ಕಾರ್ಯಗಳನ್ನು ಯಥಾವತ್ತಾಗಿ ಮುಂದುವರಿಸಿಕೊಂಡು ಬರಲಾಗ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ದತ್ತಿ ಉಪನ್ಯಾಸ ಇರ್ತವೆ, ಮತ್ತು ವಿದ್ವಾಂಸರ ಕಾರ್ಯಕ್ರಮಗಳಿರ್ತವೆ, ಮತ್ತು ಸಂಗೀತ ಕಲಾವಿದರ ಕೂಡ ಕಾರ್ಯಕ್ರಮ ಇರ್ತದೆ. ಕಲಾವಿದರು ಅಂದರೆ ಸಂಗೀತ ಆಗಿರ್ಬೋದು, ಕಲೆ ಆಗಿರ್ಬೋದು, ಹಲವು ನಿಟ್ಟಿನ ಕಾರ್ಯಗಳನ್ನು ಮಾಡುತ್ತಾ ಸಾಮೂಹಿಕ ವಿವಾಹ ಕಾರ್ಯಗಳನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಮತ್ತು ಉದ್ಯೋಗ, ನಿರುದ್ಯೋಗ ಯುವಕ ಯುವತಿಯರಿಗೆ ಸನ್ಮಾರ್ಗಗಳನ್ನು ತಿಳಿಸುವಂಥ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. 20ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ಕೃಷಿ ಮೇಳ ಮಾಡಿದಾಗ ಈ ಎಲ್ಲ ಕಲ್ಪನೆಗಳು ಆ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನೆರವೇರಿದಾವೆ ಅನ್ನುವಂತಹದ್ದು ಪ್ರಮುಖವಾದ ಅಂಶ. ಆ ಕಾರ್ಯಕ್ರಮಗಳಿಗೆ ರಾಜ್ಯ ಮಟ್ಟದ ಕೃಷಿ ಮೇಳ ಅನ್ನುವಂತಹದ್ದನ್ನು ಹೆಸರಿಸಿ ಆ ಕಾರ್ಯಕ್ರಮದಲ್ಲಿ ಕೇವಲ ದಾವಣಗೆರೆ ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ರೈತರನ್ನು ಬರಮಾಡಿಕೊಂಡು ಅಲ್ಲಿ ನಡೆದಂತಹ ಕಾರ್ಯಕ್ರಮಗಳ ಮಾಹಿತಿಯನ್ನು ಕೊಡುವ ಮುಖೇನ ರೈತರಿಗೆ ಬೇಕಾಗಿರುವಂತಹ ಸಾಧನೆಗಳ ಪರಿಚಯ ಮಾಡಿಸೋದು, ಯುವಕರಿಗೆ ಸನ್ಮಾರ್ಗದ ಹಾದಿಯನ್ನು ತೋರಿಸೋದು, ಉದ್ಯೋಗ ಹೇಗೆ ನಾವು ಸೃಷ್ಟಿ ಮಾಡಿಕೊಳ್ಳೋದು ಅನ್ನುವಂತಹದ್ದು ಪ್ರಮುಖವಾದ ಅಂಶ. ನಾನು ಓದಿದ್ದೇನೆ, ನನಗೆ ಸರ್ಕಾರಿ ಉದ್ಯೋಗ ಬೇಕು ಅನ್ನುವಂತಹದ್ದು ಇಂದಿನ ಯುವಕರ ಮನದಾಳದ ಮಾತಾದರೆ, ಆ ಕೆಲಸ ಅಸಾಧ್ಯವಾದರೆ ನಾನು ಬದುಕಿಗೆ ಬೇಕಾಗಿರುವಂತಹ ದಾರಿಯನ್ನು ಹುಡುಕೊಂಡು ಹರಟೆ ಕಾರ್ಯಕ್ರಮದವರು ಆ ಕಾಲ ಇರಲಿ ಅನ್ನುವಂತಹ ಮಾತುಗಳನ್ನು ತಿಳಿಸಿ ನಮ್ಮ ಮಾತಿಗೆ ಮೇಳಕ್ಕೆ ಲಕ್ಷಾಂತರ ಜನರು ಬರುವ ಕಾರಣ ಈ ಮೇಳದಲ್ಲಿ ಒಂದು ಹೊಸ ಕೃಷಿ ಯಂತ್ರೋಪಕರಣಗಳ ಆವಿಷ್ಕಾರದ ಪ್ರಾತ್ಯಕ್ಷಿತೆಯನ್ನ ಕೊಡ್ತಾ ಇದ್ದೇವೆ. ಕಳೆದ ವರ್ಷ ತಮಗೆ ತಿಳಿದಿರೋ ಹಾಗೆ ಹೈಡ್ರೋ ಗರುಡ ಡ್ರೋನ್ ಅನ್ನ ನಾವು ಪ್ರಾತ್ಯಕ್ಷಿತವನ್ನ ಕೃಷಿ ಮೇಳದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಅದು ಬಹಳ ಪ್ರಶಂಸನೆಗೆ ಒಳಪಟ್ಟಿತ್ತು. ಹಾಗೆ
ಈ ಬಾರಿಯೂ ಕೂಡ ಗುರುಗಳ ಅಪೇಕ್ಷೆಯಂತೆ ವಿಶಿಷ್ಟವಾಗಿ ಒಂದು ಕಾಡ್ವಾ ಆಧುನಿಕ ಬೈಕಿನ ಮಾದರಿಯನ್ನ ಮತ್ತು ಸ್ವದೇಶಿಯ ಪರಿಕಲ್ಪನೆಗೆ ಅತ್ಯಂತ ಗುಡಿ ಕೈಗಾರಿಕೆಯ ಸರಿಸುಮಾರು ಒಂದು 70 ಜನ ಅವರು ತಮ್ಮ ಗೃಹ ಕೈಗಾರಿಕೆಯಲ್ಲಿ ನಿರ್ಮಿಸಿರುವಂತಹ ಯಂತ್ರೋಪಕರಣಗಳ ಪ್ರದರ್ಶನವೂ ಇರುತ್ತದೆ, ಮಾರಾಟದ ವ್ಯವಸ್ಥೆ ಕೂಡ ಇರುತ್ತೆ. ಇದರ ಒಂದು ಸದುಪಯೋಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಚನ್ನಪಟ್ಟಣದ